RBI ಇದೇ ಮೊದಲನೇ ಬಾರಿಗೆ ದೇಶದಲ್ಲಿ ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳನ್ನು ಪ್ರಾಯೋಗಿಕವಾಗಿ ಚಲಾವಣೆಗೆ ತರಲು ಮುಂದಾಗಿದೆ. 10 ರೂಪಾಯಿ ಹಾಗೂ 20 ರೂಪಾಯಿ ಮುಖಬೆಲೆ ಇರುವಂತ ಒಟ್ಟು 200 ಕೋಟಿ ಪ್ಲಾಸ್ಟಿಕ್ ನೋಟುಗಳನ್ನು ಪ್ರಾಯೋಗಿಕವಾಗಿ ಮುದ್ರಿಸುವಂತ ಪ್ರಸ್ತಾವನೆಗೆ ಈಗ ಕೇಂದ್ರ ಸರ್ಕಾರ ಅಸ್ತು ಎಂದಿದೆ. 100 ಕೋಟಿ 10 ರೂಪಾಯಿ ಮುಖಬೆಲೆ ನೋಟುಗಳನ್ನ ಮತ್ತು 100 ಕೋಟಿ 20 ರೂಪಾಯಿ ಮುಖಬೆಲೆ ಇರುವಂತ ಪ್ಲಾಸ್ಟಿಕ್ ನೋಟುಗಳನ್ನ ಮುದ್ರಣ ಮಾಡೋಕೆ ಸೆಂಟ್ರಲ್ ಗವರ್ಮೆಂಟ್ ಎಸ್ ಅಂದಿದೆ. ಹಾಗಾದ್ರೆ ಈಗಿರುವಂತ ಪೇಪರ್ ನೋಟ್ಗಳನ್ನ ಬಂದ್ ಮಾಡಲಾಗುತ್ತಾ? ಈಗಿರುವಂತ ಪೇಪರ್ ನೋಟ್ಗಳನ್ನ ಸಂಪೂರ್ಣವಾಗಿ ಹಿಂಪಡೆಯುವ ಅಥವಾ ಬಂದ್ ಮಾಡುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಹೊಸ ಪ್ಲಾಸ್ಟಿಕ್ ನೋಟುಗಳು ಮತ್ತು ಚಾಲ್ತಿಯಲ್ಲಿರುವ ಪೇಪರ್ ನೋಟುಗಳು ಮಾರುಕಟ್ಟೆಯಲ್ಲಿ ಒಟ್ಟಿಗೆ ಚಲಾವಣೆಯಲ್ಲಿರಲಿವೆ. ಹಾಗಾದ್ರೆ UPI ಮೇಲಾಗುವಂತ ಪರಿಣಾಮ ಏನು? ಪ್ರಸ್ತುತ ಈ ಯೋಜನೆ ಆರಂಭಿಕ ಹಂತದಲ್ಲಿದೆ. ಪ್ಲಾಸ್ಟಿಕ್ ನೋಟ್ಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿ ಆದ ಮೇಲಷ್ಟೇ ಡಿಜಿಟಲ್ ಪಾವತಿ ಮೇಲಾಗೋ ಪರಿಣಾಮವನ್ನು ನೋಡಬಹುದಾಗಿದೆ. ನಗದು ಹಣ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಗಳು ಒಂದಕ್ಕೊಂದು ಪೂರಕವಾಗಿ ಕಾರ್ಯನಿರ್ವಹಿಸುತ್ತವೆ ಹೀಗಂತ ಸರ್ಕಾರ ತಿಳಿಸಿದೆ. ಪ್ಲಾಸ್ಟಿಕ್ ನೋಟ್ಗಳು ಅಥವಾ ಪಾಲಿಮರ್ ನೋಟ್ಗಳ ವಿಶೇಷತೆ ಏನು? ಈಗ ಪ್ರೆಸೆಂಟ್ ಬಳಸ್ತಾ ಇರುವಂತಹ ಪೇಪರ್ ನೋಟ್ಗಳಿಗೆ ಹೋಲಿಸಿದ್ರೆ ಪ್ಲಾಸ್ಟಿಕ್ ನೋಟ್ಗಳು 2 ರಿಂದ 6 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಪ್ಲಾಸ್ಟಿಕ್ ನೋಟ್ಗಳು ನೀರಿಗೆ ನೆನೆಯಲ್ಲ, ಸುಲಭವಾಗಿ ಹರಿಯೋದಿಲ್ಲ. ಪ್ಲಾಸ್ಟಿಕ್ ನೋಟ್ಗಳನ್ನು ಪ್ರಿಂಟ್ ಮಾಡೋಕೆ ವೆಚ್ಚ ಹೆಚ್ಚಾದರೂ ಕೂಡ ಇವು ದೀರ್ಘಕಾಲ ಬಾಳಿಕೆ ಬರೋದ್ರಿಂದ ಹೊಸ ನೋಟ್ಗಳನ್ನು ಪದೇ ಪದೇ ಮುದ್ರಿಸೋ ಅಂತ ಹಾಗೆ ಹಳೆ ನೋಟ್ಗಳನ್ನು ನಾಶಪಡಿಸುವಂತ RBI ವೆಚ್ಚ ಕಡಿಮೆ ಆಗಲಿದೆ. ಪಾಲಿಮರ್ ನೋಟ್ಗಳಲ್ಲಿ ಹೈ ಟೆಕ್ನಾಲಜಿ ವೈಶಿಷ್ಟ್ಯತೆ ಇರೋದ್ರಿಂದ ನಕಲಿ ನೋಟ್ಗಳನ್ನು ಆರಾಮಾಗಿ ಕಂಡುಹಿಡಿಯಬಹುದು. ಸೊ ಫ್ರೆಂಡ್ಸ್, ಪ್ರಪಂಚದಲ್ಲಿರೋ ಅನೇಕ ದೇಶಗಳಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ನೋಟ್ಗಳನ್ನು ಯಶಸ್ವಿಯಾಗಿ ಬಳಸಲಾಗ್ತಾ ಇದೆ. 1988ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನೋಟ್ಗಳು ಜಾರಿಗೆ ಬಂದವು. ಪ್ರಸ್ತುತವಾಗಿ ಕೆನಡಾ, ಬ್ರಿಟನ್, ನ್ಯೂಜಿಲೆಂಡ್ ಸೇರಿದಂತೆ 30ಕ್ಕೂ ಹೆಚ್ಚು ದೇಶಗಳು ಸದ್ಯಕ್ಕೆ ಪಾಲಿಮರ್ ನೋಟ್ಗಳನ್ನು ಬಳಸ್ತಾ ಇವೆ. ಸೊ ಸ್ನೇಹಿತರೆ, RBIನ ಈ ಪ್ಲಾಸ್ಟಿಕ್ ನೋಟ್ಗಳ ಪ್ರಯೋಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ದೇಶದಲ್ಲಿ ಕಾಗದದ ನೋಟ್ಗಳಿಂದ ಪ್ಲಾಸ್ಟಿಕ್ ನೋಟ್ಗಳು ಉತ್ತಮನಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ಅಪ್ಡೇಟ್ಸ್ಗಾಗಿ RV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.